9 ಲಕ್ಷ ಮೇಲೆ ಜಾಬ್ಸ್ ಖಾಲಿ ಇದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಏನು ಅವ್ರ ಉದ್ದೇಶ? ಯಾಕೆ ಇದನ್ನು ಫಿಲಪ್ ಮಾಡ್ತಾ ಇಲ್ಲ? ಯಾಕೆಂದರೆ ರಿಸರ್ವೇಷನ್ ಮೇಂಟೈನ್ ಮಾಡಬೇಕಾಗುತ್ತೆ, ಎಲ್ಲ ಜಾತಿ ವರ್ಗಗಳಿಗೆ ಉದ್ಯೋಗ ಕೊಡಬೇಕಾಗುತ್ತೆ, OBC ಕೊಡಬೇಕು, SC ಕೊಡಬೇಕು, ST ಕೊಡಬೇಕು, ಹೆಣ್ಮಕ್ಳಿಗೆ ಕೊಡಬೇಕು. ಇವೆಲ್ಲ ಮಾಡೋದು ಇಷ್ಟ ಇಲ್ಲ ಅವ್ರಿಗೆ. ಇರೋರು ಯಾರು ಕೆಲರಿದ್ದಾರೆ ಅವರೇ ಹಿಡ್ಕೊಂಡು ಇದೆಲ್ಲ ಮನುವಾದ ತಾನೆ. ಅದಕ್ಕೆ ಅವ್ರಿಗೆ 400 ಅದೇನೋ 400 ಪಾರ ಕೊಡಿ ಅಂತ ಯಾಕೆ ಹೇಳೋದಂದರೆ ಸಂವಿಧಾನ ಬದಲಾಯಿಸ್ಬೋದು ಅಂತ. ಒಂದು ಟೀಮು ವರ್ಕ್ ಮಾಡ್ತಾ ಇದೆ ಕಾಂಗ್ರೆಸ್ 70 ವರ್ಷದಿಂದ ಏನೂ ಮಾಡಿಲ್ಲ ಅಂತೇಳಿ. 10 ವರ್ಷದಿಂದ ಏನು ಮಾಡಿದ್ದಾರೆ ಅಂತ ಹೇಳಬೇಕಲ್ಲ. 70 ವರ್ಷದಿಂದ ಏನು ಮಾಡದೇ ಇದ್ದರೆ ದೇಶ ಅವ್ರ ಕೈಗೆ ಆ ಸ್ಥಿತಿಯಲ್ಲಿ ಹೋಗ್ತಾ ಇರಲಿಲ್ಲ. ಎಲ್ಲ ಮಾಡಿಟ್ಟಿದ್ರ ಮೇಲೆ ಇವ್ರು ಬಂದಿದ್ದು. ಅದನ್ನು ಉಳಿಸ್ಬೇಕು, ಹಿಂದೆ ಮಾಡಿರೋ ಕೆಲಸ ಉಳಿಸ್ಬೇಕು, ಸ್ವಾತಂತ್ರ್ಯ ಉಳಿಸ್ಬೇಕು, ಸಂವಿಧಾನ ಉಳಿಸ್ಬೇಕು, ಈ ದೇಶ ಉಳಿಸ್ಬೇಕು, ಪ್ರಜಾಪ್ರಭುತ್ವ ಉಳಿಬೇಕು. ಈ ಥರದ ಡಿಕ್ಟೇಟರ್ಶಿಪ್ ಹೋಗಬೇಕು. ಗ್ಯಾರಂಟಿಗಳು ನಿಲ್ಲಿಸ್ಬಿಡ್ತಾರೆ ಕಾಂಗ್ರೆಸ್ಸವರು, ಆ ಥರ ಟ್ರೆಂಡ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ. ಸುಳ್ಳಿನಿಂದಾನೇ ಹುಟ್ಟಿರೋದು BJP. ಹಿಟ್ಲರ್ನ ತಮ್ಮಂದರು, ಹಿಟ್ಲರ್ ಇವ್ರ ದೊಡ್ಡಣ್ಣ. ಸುಳ್ಳು ಬಿಟ್ಟು ಅವ್ರಿಗೇನು ಬೇರೆ ಗೊತ್ತೇ ಇಲ್ಲ. ಒಂದು ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ, ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿ ಡಿಕ್ಲೇರ್ ಆದಮೇಲೆ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲೇ ಇವುಗಳನ್ನು ಜಾರಿ ಮಾಡಬೇಕು ಅಂತಾರೆ. 2 ತಿಂಗಳೊಳಗಾಗಿ ಎಲ್ಲ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು ಬಿಡ್ತಾರೆ. ನಮ್ಮ ಬಗ್ಗೆ ಅವ್ರು ಮಾತಾಡೋಕ್ಕೆ ಅವ್ರಿಗೆ ಏನು ಯೋಗ್ಯತೆ ಇದೆ ಅಂತ. ಮೋದಿಯವರಾಗಲಿ ಅಥವಾ ಇಲ್ಲಿಯ ನಾಯಕರಾಗಲಿ ಯಾವುದು ಇವ್ರು ಹೇಳಿದ ಮಾತು ಒಂದೇ, ಬೆಲೆ ಕಂಟ್ರೋಲ್ ಮಾಡ್ತೀವಿ ಅಂದ್ರೆ ಮಾಡಿದ್ರ? ಕಪ್ಪಣ ಕಂಟ್ರೋಲ್ ಮಾಡಿದಿರ? ನಿರುದ್ಯೋಗ ಎಲ್ಲ ಬರೀ ಸುಳ್ಳೆ. ಎಷ್ಟು ದಿವಸ ಅಂತ ಸುಳ್ಳು ಹೇಳ್ಕೊಂಡು ಬದುಕ್ತೀರಪ್ಪ. ಜನರಿಗೂ ಸಾಕಾಗಿದೆ ನಿಮ್ಮ ಸವಾಸ. ಏನು ತೊಂದರೆ ಇಲ್ಲ. ಯಾವ ಜಾರಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ. ಪ್ರಕಾರ ಒಂದು 400 ಜಿಲ್ಲೆಗಳಾಗಿರೋರು ಅಂದರೆ ಕಾಂಗ್ರೆಸ್ಸಲ್ಲಿ ಇದ್ದಂಥವರು ಅವ್ರನ್ನ ಅವರು ಹೈಜಾಕ್ ಮಾಡಿಬಿಟ್ಟಿದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡಿ. ಅವರು ಪಕ್ಷಕ್ಕೆ ಹೋಗಿದ ತಕ್ಷಣ ಅವರೆಲ್ಲ ಕೋಳಿ ಹುಂಜ ಇರುತ್ತೆ, ಅದು ಬೆಳಗ್ಗೆ ಕೋರ್ ಅಂದರೆ ಬೆಳಗಿನ ಜಾವ ಆಗುತ್ತೆ. ಬೆಳಗಿನ ಜಾವ ಕೋಳಿ ಕೂಗದೇ ಹೋದರೂ ಹಾಗೆ ಆಗುತ್ತೆ ರೀ. ಅದು ಪ್ರಕೃತಿಯ ನಿಯಮ. ನಮಗೇನಂದರೆ ಅದಕ್ಕೆ ಸಾಂಕೇತಿಕವಾಗಿ ಆ ಕೋಳಿ ಕೂಗಿದಾಗ ಬೆಳಗಾಗಿದೆ ಅಂತ ಹೇಳ್ತೀವಿ. ಕೋಳಿ ನಾನಿಲ್ಲದೆ ಹೋದರೆ ಬೆಳಗ್ಗೆನೇ ಆಗೋದಿಲ್ಲ ಅಂತಂದರೆ ಯಾರು ನನ್ನಂಥವ್ರು ಯಾರು ಹೋದರೂ ಏನಾಗೋದಿಲ್ಲ, ಪಕ್ಷಕ್ಕೆ ಏನು ತೊಂದರೆ ಆಗೋಲ್ಲ. ಸೊ ನಿಮ್ಮ ಪ್ರಕಾರ ಹೆಂಗಿದೆ ಸರ್? ಗೆಲ್ತೀವಿ. ಫಸ್ಟ್ ಫೇಸಲ್ಲೂ ಮುಂದಿದ್ದೀವಿ, ಸೆಕೆಂಡ್ ಫೇಸಲ್ಲೂ ನಾವು ಮುಂದೆನೇ ಇರ್ತೀವಿ. ಈ ದೇಶದ ಸಂವಿಧಾನ ಭಾಳ ಭದ್ರವಾದಂಥ ಬುನಾದಿ ಮೇಲೆ ನಿಂತಿದೆ. ಅದೇನು ರಾತ್ರಿ ಕೂತ್ಕೊಂಡು ಬೆಳಗ್ಗೆ ಬರೆದು ಕೊಟ್ಟಿದ್ದಲ್ಲ. ಗೆಲ್ತೀವಿ.